ಇವತ್ತು ಭಾಳ ಇಡೀ ದೇಶ ಪ್ರತಿಯೊಬ್ಬ ಜೀವಿಸ್ತಕ್ಕಂಥ ಎಲ್ಲರೂ ಆಚರಣೆ ಮಾಡ್ತಕ್ಕಂಥ ಒಂದು ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆ ಸಹ ಇದೆ. ಅವರಿಬ್ಬರಿಗೂ ಜಿಲ್ಲಾ ಆಡಳಿತದಿಂದ ನಾವು ಆಯೋಜಿಸಿರ್ತಕ್ಕಂಥ ಈ ಸಂದರ್ಭದ ಸರಳ ಸಮಾರಂಭದಲ್ಲಿ ಜನ್ಮದಿನದ ಶುಭಾಶಯಗಳನ್ನ ಹೇಳಿದ್ದೀವಿ. ಮತ್ತೊಂದು ಇಲ್ಲೇ ನಮ್ಮ ಪಕ್ಷದಲ್ಲೂ ಸಹ ಸರ್ಕಾರ ಮತ್ತು ಪಕ್ಷ ಒಟ್ಟಿಗೆ ಸೇರಿ ನಮ್ಮ ಬೆಳಗಾಂನಲ್ಲಿ 100 ವರ್ಷದ ಹಿಂದೆ 1924ರಲ್ಲಿ ಒಂದು ಅಧಿವೇಶನ ನಡೆಯುತ್ತೆ, ಕಾಂಗ್ರೆಸ್ ಅಧಿವೇಶನ. ಅದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಹಾಗಾಗಿ 100 ಇಯರ್ಸ್ ಸೆಲೆಬ್ರೇಷನ್ನ ನಾವು ಮಾಡಬೇಕು ಅಂತೇಳಿ ಪಕ್ಷ ಮತ್ತು ಸರ್ಕಾರ ತೀರ್ಮಾನ ತಗೊಂಡು ವೀರಪ್ಪ ಮೊಯ್ಲಿ HK ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಎಲ್ಲೆಲ್ಲಿ ಆ ಒಂದು ಕಾಂಗ್ರೆಸ್ಸಿನ ಸ್ವತಂತ್ರದ ಹೋರಾಟ ನಡೀತು, ಅಧಿವೇಶನ ನಡೀತು, ಅಲ್ಲಲ್ಲೆಲ್ಲ ಏನಾದರೂ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಒಂದು ಚಿಂತನೆ ಮಾಡಿದ್ದೀವಿ. ಆ ಚಿಂತನೆಗೆ ಒಂದು ಕಮಿಟಿ ಅಂತಿಮ ವರದಿಯನ್ನು ಕೊಟ್ಟ ಮೇಲೆ ಸರ್ಕಾರ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಆ ತೀರ್ಮಾನವನ್ನು ತಗೋತಾರೆ. ನೋಡ್ರಿ, ಅವ್ರ ತಟ್ಟಲ್ಲಿ ಹೆಗಣ ಬಿದ್ದರೆ ಪಕ್ಕದ ತಟ್ಟೆಯಲ್ಲಿ ನೋಡ್ತಾರಂತೆ. ಇಲ್ಲಿ 100 ಜನ ಫಲಾನುಭವಿಗಳಿದ್ದಾರೆ ಮೂಡಾದಲ್ಲಿ, ಎಲ್ಲ ಪಕ್ಷದವರು ಇದ್ದಾರೆ. ಜಾತ್ಯತೀತ ಜನತಾದಳ, BJP ಮತ್ತು ಕಾಂಗ್ರೆಸ್ಸಿನ ಕೆಲವರು ಎಲ್ಲರೂ ಸರ್ಕಾರದ ಅನುಮೋದನೆ ಇಲ್ಲದಲೇ ಅನಧಿಕೃತವಾಗಿ ಸೈಟನ್ನು ಪಡೆದಿರ್ತಕ್ಕಂಥವ್ರು ಭಾಳಷ್ಟು ಜನ ಇದೆ. ಇದೆಲ್ಲ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ. ಯಾರ್ಯಾರ್ದು ಸೈಟು 10, 15, 20, 30, 50 ಸೈಟನ್ನು ತಗೊಂಡಿದ್ದಾರೆ ಅದನ್ನೆಲ್ಲವನ್ನೂ ಸಹ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ. ಅಲ್ಲಿಗಂಟ ಒಂದು ನಿಮಿಷ ತಾಳ್ಮೆ ತಗೊಳ್ಳಿ. ಅವರು ಶ್ರೀಮತಿ ಪಾರ್ವತಮ್ಮನವರು ಅವ್ರ ಅಣ್ಣ ಕೊಟ್ಟಿದ್ದಂಥ ಒಂದು ಜಾಗವನ್ನು ಅಕ್ವಿಷನ್ನು ಕನ್ಸರ್ನ್ ಇಲ್ದಲೇ ಮಾಡಿರೋದ್ರಿಂದ ಜಾಗ ಕೇಳಿದರು, ಅದು ಕೊಟ್ಟಿದ್ದಾರೆ. ಅದು ಕಾನೂನುಬದ್ಧವಾಗಿ ಏನಾದರೂ ತಪ್ಪು ಫಾರ್ಮಾಲಿಟೀಸಲ್ಲಿ ಜರುಗಿದ್ರೆ ಅದು ಕೊಟ್ಟವ್ರದ್ದೇ ಆಗುತ್ತೆ ವಿನ ತಗೊಂಡವ್ರದ್ದು ಆಗಲ್ಲ. ತಗೊಂಡವರು ಅರ್ಜಿ ಕೊಟ್ಟಿರ್ತಾರೆ, ಅರ್ಜಿನ ಸೂಕ್ತವಾದಂಥ ತೀರ್ಮಾನವನ್ನು ತಗೋಬೇಕಾಗಿರ್ತಕ್ಕಂಥದ್ದು ಅವತ್ತಿನ ಸರ್ಕಾರ ಮತ್ತು ಅವತ್ತಿನ ಮೂಡ ಆಡಳಿತ ಮಂಡಳಿ. ತಿರಸ್ಕರಿಸೋದಾಗಲಿ, ಕೊಡೋದಾಗಲಿ, ಕಡಿಮೆ ಕೊಡೋದಾಗಲಿ, ಜಾಸ್ತಿ ಕೊಡೋದಾಗಲಿ ಅವ್ರು ಮಾಡಬೇಕಾಗಿತ್ತು. ಅದನ್ನು ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅಥವಾ ಕಾಂಗ್ರೆಸ್ನ ಆಡಳಿತ ಕಾಲದಲ್ಲಿ ಅಲ್ಲ. ಇದನ್ನೆಲ್ಲ ಸಾರ್ವಜನಿಕರು ಸಹ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು BJPಗೆ ಮತ್ತು ಜನತಾದಳಕ್ಕೆ ಈ ಸರ್ಕಾರ ಇರಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರೀತಿಯನ್ನು ಸಹಿಸಲಾರ್ದು. 136 ಜನ ನಾವು ಏನು ರೀಚ್ ಆಗಿದ್ದೀವಿ ಅದು ಅವರಿಗೆ ಕಣ್ಣು ಕುಗ್ತಾ ಇದೆ. ಇದರಿಂದ ಒಂದಲ್ಲ ಒಂದು ಕಳೆದ 1.5 ವರ್ಷದಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾವುದೂ ಸಹ ಅವರಿಗೆ ಫಲ ಸಿಗದೇ ಇದ್ದಾಗ ಈ ಇಶ್ಯೂಗೆ ಬಂದಿದ್ದಾರೆ. ಇದು ಸಹ ಅವರಿಗೆ ಅಂತಿಮವಾಗಿ ಫಲ ಸಿಕ್ಕಲ್ಲ. ಸೊ ನಾವು ಇದನ್ನು ಕಾನೂನು ರೀತಿಯಲ್ಲಿ ಎದುರಿಸ್ತೀವಿ ಅಂತ ಈಗ ಮುಖ್ಯಮಂತ್ರಿಗಳು ಎದುರಿಸ್ತೀವಿ. ಸಿದ್ದರಾಮಯ್ಯನವ್ರು ಹಿಟ್ ಆ್ಯಂಡ್ ರನ್ ಅಲ್ಲ, ಕುಮಾರಸ್ವಾಮಿಯವರು ಹಿಟ್ ಆ್ಯಂಡ್ ರನ್ ಅಂತ ಅನ್ನೋದು ಅವ್ರಿಗೆ ಗೊತ್ತಿರೋ ವಿಚಾರ. ಅವರು ಯಾವ ವಿಚಾರನ ಕನ್ಕ್ಲೂಡ್ ಮಾಡೇ ಇಲ್ಲ ಇಲ್ಲಿವರೆಗೆ. ನಾನು ಅವ್ರ ಜೊತೆ ಭಾಳ ಹತ್ತಿರದಲ್ಲಿದ್ದಂಥವ್ನು. ನನಗಿಂತ ಯಾರಿಗೂ ಗೊತ್ತಿದೆ ಅವ್ರ ಬಗ್ಗೆ? ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ನಾವೊಂದು 4-5 ಜನ ಇದ್ದೋ, ಅದರಲ್ಲಿ ಅತ್ಯಂತ ರಾಜಕೀಯವಾದಂಥ ಅನೇಕ ವಿಚಾರಗಳನ್ನ ನಾವು ಜೊತೆಯಲ್ಲಿ ನೋಡಿರ್ತಕ್ಕಂಥವ್ರು. ಸೊ ಸಿದ್ದರಾಮಯ್ಯನವರು ಹೆಂಡತಿ ವಾಪಸ್ ಕೊಟ್ಟಿದ್ದಾರೆ. ಕಾನೂನುಬದ್ಧವಾಗಿದ್ದರೂ, ನಾವು ಯಾವುದೇ ತಪ್ಪು ಮಾಡದೇ ಇದ್ರೂ, ನಮ್ಮ 40 ವರ್ಷದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರಿಗೆ ಯಾವುದೂ ಕಪ್ಪು ಚುಕ್ಕಿ ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಅಪೋಸಿಷನ್ ಅವರು ಆ ಒಂದು ಈ ವಂಚನೆಗೆ ನಮ್ಮ ಪತಿಯವರಿಗೆ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಈ ತೀರ್ಮಾನವನ್ನು ತಗೊಂಡಿದ್ದಾರೆ. ಸೊ ಅದಕ್ಕೆ ಹಿಟ್ ಆ್ಯಂಡ್ ರನ್ ಅಂತ ಅಂದರೆ ಅಥವಾ ಇಲ್ಲ ಇದನ್ನು ಯು ಟರ್ನ್ ಅಂತ ಅಂದರೆ ಅದಕ್ಕೆ ಏನು ಅರ್ಥ? ಸೊ ಅದರಿಂದ ಅವರು ಶ್ರೀಮತಿಯವರು, ಅವ್ರ ಕುಟುಂಬ ಮತ್ತು ಅವರ ಪತಿಯವರ ಈ ಪರಿಸ್ಥಿತಿಯನ್ನು ನೋಡಿ ನನಗೆ ಕಾನೂನು ಅವಕಾಶ ಇದ್ದರೆ ಮುಂದೆ ಕಾನೂನು ರೀತಿಯಲ್ಲಿ ತಗೊಳ್ಳೋದೋ ಬಿಡೋದೋ ಬೇಡವೋ ಅದು ಬೇರೆ.
ಬಟ್ ಆದರೆ ಈಗ ಅವ್ರಿಗೆ ಮುಜುಗರ ಆಗೋದು ಬೇಡ ಅಂತೇಳಿ ಕೊಟ್ಟಿದ್ದಾರೆ. ಅದರಿಂದ ಅದು ಯೂಟರ್ನ್ ಅಂತಾರೆ. ಪಾಪ ಈಗ ನೆನೆ ಚಂದ್ರಶೇಖರ್ ಮೇಲೆ ಬಿದ್ದವ್ರೆ. ಪಾಪ ಅಧಿಕಾರಿಗಳು, ಹೌದು ಕಾನ್ಸ್ಟಿಟ್ಯೂಷನಲ್ಲಿ ಅಧಿಕಾರಿಗಳಿಗೆ ಒಂದು ಲಿಮಿಟೇಷನ್ ಇದೆ. ಹಂಗಂತೇಳಿ ಅವರು ಈ ದೇಶದ ಪ್ರಜೆ, ಅವ್ರಿಗೆ ಏನು ಬೇಕಾದ್ರೂ ಮಾತನಾಡ್ಬೋದು ಅಂತ ಅಂದರೆ ಅವರು ಸಹ ಕನಿಷ್ಠ ಕಾನೂನಾತ್ಮಕವಾದಂಥ ವಿಚಾರವನ್ನು ತಿಳಿಸಲೇಬೇಕಾಗುತ್ತಲ್ಲ, ಸಮಾಜಕ್ಕೆ ತಿಳಿಸಿದ್ದಾರೆ. ಸೊ ಅದನ್ನು ಅವರು ಎದುರಿಸ್ಲಿ ಕುಮಾರಸ್ವಾಮಿ ಅವರು. ಅದ್ಯಾರೋ ಇನ್ನೊಬ್ಬರು ಇದಾರಲ್ಲಪ್ಪ ಅಂತಾರವರು, ಬಿಲ್ಡರ್ ವಿಜಯ ಟಾಟಾ ಅವ್ರ ಪಕ್ಷದ ಕಾರ್ಯಕರ್ತರೆ, ಉಪಾಧ್ಯಕ್ಷರು, ಅವ್ರ ಮೇಲೆ ಬಿದ್ದವ್ರೆ. ಅವ್ರು ಹೇಳೋರು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ರಿ ಕುಮಾರಸ್ವಾಮಿ ಅವರೇ, ನೀವೇ ನನ್ನನ್ನು ಹೆಂಗೆ ಬಳಸ್ಕೊಂಡಿದ್ದೀರಿ ಅಂತ. ಅವ್ರಿಗೆ ಉತ್ತರ ಕೊಡಲಿ. ಅವರು ವಿಜಯ ಟಾಟಾ ಅವರಿಗೆ ಚಂದ್ರಶೇಖರ ಅವರ ಕ್ರಮಕ್ಕೆ ಉತ್ತರ ಕೊಡಲಿ. ಇವತ್ತು ಭಾಳ ಇಡೀ ದೇಶ, ಪ್ರತಿಯೊಬ್ಬ ಜೀವಿಸ್ತಕ್ಕಂಥ ಎಲ್ಲರೂ ಆಚರಣೆ ಮಾಡ್ತಕ್ಕಂಥ ಒಂದು ಮಹಾತ್ಮ ಗಾಂಧೀಜಿಯವರ ದಿನಾಚರಣೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದಿನಾಚರಣೆ ಸಹ ಇದೆ. ಅವರಿಬ್ಬರಿಗೂ ಜಿಲ್ಲಾ ಆಡಳಿತದಿಂದ ನಾವು ಆಯೋಜಿಸಿರ್ತಕ್ಕಂಥ ಈ ಸಂದರ್ಭದ ಸರಳ ಸಮಾರಂಭದಲ್ಲಿ ಜನ್ಮದಿನದ ಶುಭಾಶಯಗಳನ್ನ ಹೇಳಿದ್ದೀವಿ. ಮತ್ತೊಂದು ಇಲ್ಲೇ ನಮ್ಮ ಪಕ್ಷದಲ್ಲೂ ಸಹ ಸರ್ಕಾರ ಮತ್ತು ಪಕ್ಷ ಒಟ್ಟಿಗೆ ಸೇರಿ ನಮ್ಮ ಬೆಳಗಾಂನಲ್ಲಿ 100 ವರ್ಷದ ಹಿಂದೆ 1924ರಲ್ಲಿ ಒಂದು ಅಧಿವೇಶನ ನಡೆಯುತ್ತೆ, ಕಾಂಗ್ರೆಸ್ ಅಧಿವೇಶನ. ಅದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಹಾಗಾಗಿ 100 ಇಯರ್ಸ್ ಸೆಲೆಬ್ರೇಷನ್ನ ನಾವು ಮಾಡಬೇಕು ಅಂತೇಳಿ ಪಕ್ಷ ಮತ್ತು ಸರ್ಕಾರ ತೀರ್ಮಾನ ತಗೊಂಡು ವೀರಪ್ಪ ಮೊಯ್ಲಿ HK ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಎಲ್ಲೆಲ್ಲಿ ಆ ಒಂದು ಕಾಂಗ್ರೆಸ್ಸಿನ ಸ್ವತಂತ್ರದ ಹೋರಾಟ ನಡೀತು, ಅಧಿವೇಶನ ನಡೀತು, ಅಲ್ಲಲ್ಲೆಲ್ಲ ಏನಾದರೂ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ ಒಂದು ಚಿಂತನೆ ಮಾಡಿದ್ದೀವಿ. ಆ ಚಿಂತನೆಗೆ ಒಂದು ಕಮಿಟಿ ಅಂತಿಮ ವರದಿಯನ್ನು ಕೊಟ್ಟ ಮೇಲೆ ಸರ್ಕಾರ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಆ ತೀರ್ಮಾನವನ್ನು ತಗೋತಾರೆ. ನೋಡ್ರಿ, ಅವ್ರ ತಟ್ಟಲ್ಲಿ ಹೆಗಣ ಬಿದ್ದರೆ ಪಕ್ಕದ ತಟ್ಟೆಯಲ್ಲಿ ನೋಡ್ತಾರಂತೆ. ಇಲ್ಲಿ 100 ಜನ ಫಲಾನುಭವಿಗಳಿದ್ದಾರೆ ಮೂಡಾದಲ್ಲಿ, ಎಲ್ಲ ಪಕ್ಷದವರು ಇದ್ದಾರೆ. ಜಾತ್ಯತೀತ ಜನತಾದಳ, BJP ಮತ್ತು ಕಾಂಗ್ರೆಸ್ಸಿನ ಕೆಲವರು ಎಲ್ಲರೂ ಸರ್ಕಾರದ ಅನುಮೋದನೆ ಇಲ್ಲದಲೇ ಅನಧಿಕೃತವಾಗಿ ಸೈಟನ್ನು ಪಡೆದಿರ್ತಕ್ಕಂಥವ್ರು ಭಾಳಷ್ಟು ಜನ ಇದೆ. ಇದೆಲ್ಲ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ. ಯಾರ್ಯಾರ್ದು ಸೈಟು 10, 15, 20, 30, 50 ಸೈಟನ್ನು ತಗೊಂಡಿದ್ದಾರೆ ಅದನ್ನೆಲ್ಲವನ್ನೂ ಸಹ ತನಿಖೆ ಆದಮೇಲೆ ಹೊರಗಡೆ ಬರುತ್ತೆ. ಅಲ್ಲಿಗಂಟ ಒಂದು ನಿಮಿಷ ತಾಳ್ಮೆ ತಗೊಳ್ಳಿ. ಅವರು ಶ್ರೀಮತಿ ಪಾರ್ವತಮ್ಮನವರು ಅವರ ಅಣ್ಣ ಕೊಟ್ಟಿದ್ದಂಥ ಒಂದು ಜಾಗವನ್ನು ಅಕ್ವಿಷನ್ನು ಕನ್ಸರ್ನ್ ಇಲ್ದಲೇ ಮಾಡಿರೋದ್ರಿಂದ ಜಾಗ ಕೇಳಿದರು, ಅದು ಕೊಟ್ಟಿದ್ದಾರೆ. ಅದು ಕಾನೂನುಬದ್ಧವಾಗಿ ಏನಾದರೂ ತಪ್ಪು ಫಾರ್ಮಾಲಿಟೀಸಲ್ಲಿ ಜರುಗಿದ್ರೆ ಅದು ಕೊಟ್ಟವ್ರದ್ದೇ ಆಗುತ್ತೆ ವಿನ ತಗೊಂಡವ್ರದ್ದು ಆಗಲ್ಲ. ತಗೊಂಡವರು ಅರ್ಜಿ ಕೊಟ್ಟಿರ್ತಾರೆ, ಅರ್ಜಿನ ಸೂಕ್ತವಾದಂಥ ತೀರ್ಮಾನವನ್ನು ತಗೋಬೇಕಾಗಿರ್ತಕ್ಕಂಥದ್ದು ಅವತ್ತಿನ ಸರ್ಕಾರ ಮತ್ತು ಅವತ್ತಿನ ಮೂಡ ಆಡಳಿತ ಮಂಡಳಿ. ತಿರಸ್ಕರಿಸೋದಾಗಲಿ, ಕೊಡೋದಾಗಲಿ, ಕಡಿಮೆ ಕೊಡೋದಾಗಲಿ, ಜಾಸ್ತಿ ಕೊಡೋದಾಗಲಿ ಅವ್ರು ಮಾಡಬೇಕಾಗಿತ್ತು. ಅದನ್ನು ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅಥವಾ ಕಾಂಗ್ರೆಸ್ನ ಆಡಳಿತ ಕಾಲದಲ್ಲಿ ಅಲ್ಲ. ಇದನ್ನೆಲ್ಲ ಸಾರ್ವಜನಿಕರು ಸಹ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು BJPಗೆ ಮತ್ತು ಜನತಾದಳಕ್ಕೆ ಈ ಸರ್ಕಾರ ಇರಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರೀತಿಯನ್ನು ಸಹಿಸಲಾರ್ದು. 136 ಜನ ನಾವು ಏನು ರೀಚ್ ಆಗಿದ್ದೀವಿ ಅದು ಅವರಿಗೆ ಕಣ್ಣು ಕುಕ್ತಾ ಇದೆ. ಇದರಿಂದ ಒಂದಲ್ಲ ಒಂದು ಕಳೆದ 1.5 ವರ್ಷದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೂ ಸಹ ಅವರಿಗೆ ಫಲ ಸಿಗದೇ ಇದ್ದಾಗ ಈ ಇಶ್ಯೂಗೆ ಬಂದಿದ್ದಾರೆ. ಇದು ಸಹ ಅವರಿಗೆ ಅಂತಿಮವಾಗಿ ಫಲ ಸಿಕ್ಕಲ್ಲ. ಸೊ ನಾವು ಇದನ್ನು ಕಾನೂನು ರೀತಿಯಲ್ಲಿ ಎದುರಿಸ್ತೀವಿ ಅಂತ ಈಗ ಮುಖ್ಯಮಂತ್ರಿಗಳಿದ್ದಾರೆ. ಸಿದ್ದರಾಮಯ್ಯನವ್ರು ಹಿಟ್ ಆ್ಯಂಡ್ ರನ್ ಅಲ್ಲ, ಕುಮಾರಸ್ವಾಮಿಯವರು ಹಿಟ್ ಆ್ಯಂಡ್ ರನ್ ಅಂತ ಅನ್ನೋದು ಅವ್ರಿಗೆ ಗೊತ್ತಿರೋ ವಿಚಾರ. ಅವರು ಯಾವ ವಿಚಾರನ ಕನ್ಕ್ಲೂಡ್ ಮಾಡೇ ಇಲ್ಲ ಇಲ್ಲಿವರೆಗೆ. ನಾನು ಅವ್ರ ಜೊತೆ ಭಾಳ ಹತ್ತಿರದಲ್ಲಿದ್ದಂಥವ್ನು.
ನನಗಿಂತ ಯಾರಿಗೂ ಗೊತ್ತಿದೆ ಅವ್ರ ಬಗ್ಗೆ? ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ನಾವೊಂದು 4-5 ಜನ ಇದ್ದೋ, ಅದರಲ್ಲಿ ಅತ್ಯಂತ ರಾಜಕೀಯವಾದಂಥ ಅನೇಕ ವಿಚಾರಗಳನ್ನ ನಾವು ಜೊತೆಯಲ್ಲಿ ನೋಡಿರ್ತಕ್ಕಂಥವ್ರು. ಸೊ ಸಿದ್ದರಾಮಯ್ಯನವರು ಹೆಂಡತಿ ವಾಪಸ್ ಕೊಟ್ಟಿದ್ದಾರೆ. ಕಾನೂನುಬದ್ಧವಾಗಿದ್ದರೂ, ನಾವು ಯಾವುದೇ ತಪ್ಪು ಮಾಡದೇ ಇದ್ರೂ, ನಮ್ಮ 40 ವರ್ಷದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರಿಗೆ ಯಾವುದೂ ಕಪ್ಪು ಚುಕ್ಕಿ ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಅಪೋಸಿಷನ್ ಅವರು ಈ ವಂಚನೆಗೆ ನಮ್ಮ ಪತಿಯವರಿಗೆ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂಸೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ಈ ತೀರ್ಮಾನವನ್ನು ತಗೊಂಡಿದ್ದಾರೆ. ಸೊ ಅದಕ್ಕೆ ಹಿಟ್ ಆ್ಯಂಡ್ ರನ್ ಅಂತ ಅಂದರೆ, ಅಥವಾ ಇಲ್ಲ ಇದನ್ನು ಯೂ ಟರ್ನ್ ಅಂತ ಅಂದರೆ ಅದಕ್ಕೇನು ಅರ್ಥ? ಸೊ ಅದರಿಂದ ಅವರು ಶ್ರೀಮತಿಯವರು, ಅವ್ರ ಕುಟುಂಬ ಮತ್ತು ಅವರ ಪತಿಯವರ ಈ ಪರಿಸ್ಥಿತಿಯನ್ನು ನೋಡಿ, ನನಗೆ ಕಾನೂನು ಅವಕಾಶ ಇದ್ದರೆ ಮುಂದೆ ಕಾನೂನು ರೀತಿಯಲ್ಲಿ ತಗೊಳ್ಳೋದೋ ಬಿಡೋದೋ ಬೇಡವೋ ಅದು ಬೇರೆ, ಬಟ್ ಆದರೆ ಈಗ ಅವ್ರಿಗೆ ಮುಜುಗರ ಆಗೋದು ಬೇಡ ಅಂಥೇಳಿ ಕೊಟ್ಟಿದ್ದಾರೆ. ಅದರಿಂದ ಅದು ಯೂ ಟರ್ನ್ ಅಂತಾರೆ. ಪಾಪ ಈಗ ನೆನೆ ಚಂದ್ರಶೇಖರ್ ಮೇಲೆ ಬಿದ್ದವ್ರೆ. ಪಾಪ ಅಧಿಕಾರಿಗಳು, ಹೌದು ಕಾನ್ಸ್ಟಿಟ್ಯೂಷನಲ್ಲಿ ಅಧಿಕಾರಿಗಳಿಗೆ ಒಂದು ಲಿಮಿಟೇಷನ್ ಇದೆ, ಹಂಗಂತೇಳಿ ಅವರು ಈ ದೇಶದ ಪ್ರಜೆ, ಅವ್ರಿಗೆ ಏನು ಬೇಕಾದ್ರೂ ಮಾತನಾಡ್ಬೋದು ಅಂತ ಅಂದರೆ ಅವರು ಸಹ ಕನಿಷ್ಠ ಕಾನೂನಾತ್ಮಕವಾದಂಥ ವಿಚಾರವನ್ನು ತಿಳಿಸಲೇಬೇಕಾಗುತ್ತಲ್ಲ, ಸಮಾಜಕ್ಕೆ ತಿಳಿಸಿದ್ದಾರೆ. ಸೊ ಅದನ್ನು ಅವರು ಎದುರಿಸಲಿ ಕುಮಾರಸ್ವಾಮಿಯವರು. ಅದ್ಯಾರೋ ಇನ್ನೊಬ್ಬರು ಇದಾರಲ್ಲಪ್ಪ ಅಂತಾರವರು, ಬಿಲ್ಡರ್ ವಿಜಯ ಟಾಟಾ ಅವ್ರ ಪಕ್ಷದ ಕಾರ್ಯಕರ್ತರೆ, ಉಪಾಧ್ಯಕ್ಷರು, ಅವ್ರ ಮೇಲೆ ಬಿದ್ದವ್ರೆ. ಅವ್ರು ಹೇಳೋರು, ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ರಿ ಕುಮಾರಸ್ವಾಮಿಯವರೇ, ನೀವೇ ನನ್ನನ್ನು ಹೆಂಗೆ ಬಳಸ್ಕೊಂಡಿದ್ದೀರಿ ಅಂತ. ಅವ್ರಿಗೆ ಉತ್ತರ ಕೊಡಲಿ. ಅವರು ವಿಜಯ ಟಾಟಾ ಅವರಿಗೆ ಚಂದ್ರಶೇಖರ ಅವರ ಕ್ರಮಕ್ಕೆ ಉತ್ತರ ಕೊಡಲಿ.